ಈ ವಿಡಿಯೋದಲ್ಲಿ ನೋಡಬೇಕು ನೀವು. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವ್ರ ತಂದೆ ತಾಯಿ ಹೇಗೆ ಕಷ್ಟಪಡ್ತಾರೆ, ಹೇಗೆ ಇದು ಮಾಡ್ತಾರೆ, ಒಬ್ಬ ಏನೇ ಆಗಲಿ, ಒಂದು ಇದಾಗಲಿ, ಒಂದು ಅಗ್ರಿಕಲ್ಚರ್ ವ್ಯವಸಾಯ ಆಗಲಿ, ಹೇಗೆ ಕಷ್ಟಪಡ್ತಾರೆ ಹೊಲದಲ್ಲಾಗಲಿ, ಇಲ್ಲ ಒಂದು ಫ್ಯಾಕ್ಟ್ರಿಲಿ ಹೆಂಗೆ ಕೆಲಸ ಮಾಡ್ತಾರೆ ಡೇ ಆ್ಯಂಡ್ ನೈಟ್ ಆಗಲಿ, ಅವ್ರ ಶ್ರಮನ ಅವ್ರಿಗೆ ಮಕ್ಕಳಿಗೆ ತೋರಿಸ್ತಾರೆ. ಆವಾಗಲೇ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೂ ನಮಗೆ ಓಕೆ ನಮ್ಮ ತಂದೆ ತಾಯಿ ಈ ಥರ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನ ಓದಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ. ನಮ್ಮ ನಮ್ಮ ಇಂಡಿಯಾದಲ್ಲಿ ಯಾಕೆ ಈ ಥರ ಎಜುಕೇಷನ್ ಸಿಸ್ಟಮ್ ಇಲ್ಲ, ಅದು ಕರ್ನಾಟಕದಲ್ಲಿ ಯಾಕೆ ಈ ಥರ ಎಜುಕೇಷನ್ ಸಿಸ್ಟಮ್ ಇಲ್ಲ ಅಂತ ಈಗಲೂ ಒಂದು ಬೇಸರ ಇದೆ. ಸೊ ಈ ಥರ ಎಲ್ಲ ಫುಲ್ಲು ನಾವು ಅಳವಡಿಸ್ಕೊಳ್ಳೋಕ್ಕಾಗಲ್ಲ, ಬಟ್ ಕೆಲವೊಂದು ಇದನ್ನು ನಾವು ಅಳವಡಿಸ್ಕೋಬೋದು. ಯಾಕೆಂದರೆ ಅದು ನಮ್ಮ ಒಳ್ಳೇದಾಗಿರೋದ್ರಿಂದ ನಾವು ಯಾವ್ದು ಬೇಕಾದ್ರೂ ಅಳವಡಿಸ್ಕೋಬೋದು. ಕೆಟ್ಟದಾಗಿರೋದು ತಪ್ಪಾಗುತ್ತೆ. ಬಟ್ ನಾವು ಇನ್ನೊಬ್ಬರನ್ನೇ ಅನುಸರಿಸ್ಬೇಕು, ಯಾಕೆ ನಾವು ಅವ್ರನ್ನ ಅನುಸರಿಸ್ಬೇಕು, ಯಾಕೆ ಇವ್ರನ್ನ ಅವ್ರನ್ನ ಅನುಸರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಸಿಸ್ಟಮ್ ಆಗಲಿ ನಮ್ಮ ಇದಾಗಲಿ ಚೇಂಜ್ ಆಗೋಲ್ಲ.